ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ವಾರದ ಮೊದಲನೇ ದಿನ ಯಾವುದಾದ್ರೂ ಒಂದು ರೈಸ್ ಐಟಮ್ ಹಾಕೋಣ ಅಂತ ಅನ್ಕೊಂಡು ಅದರಲ್ಲೂ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತ ಪಲಾವ್ನ ಹಾಕ್ತಾ ಇದ್ದೀನಿ. ಅದರಲ್ಲೂ ಪ್ಲೈನ್ ಪಲಾವ್, ಯಾವುದೇ ಒಂದು ತರಕಾರಿ ಉಪಯೋಗಿಸ್ತಾ ಇಲ್ಲ. ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಯಾಕೆಂದ್ರೆ ಮಕ್ಕಳು ತರಕಾರಿನ ತೆಗ್ದಿ ಪಕ್ಕ ಇಡ್ತಾರಲ್ಲ, ಈ ತರ ಅವಾಗ ಒಂದೊಂದ್ಸಲ ಪ್ಲೈನ್ ಪಲಾವ್ನ ಮಾಡಿ ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ 5 ಹಸಿಮೆಣಸಿನಕಾಯಿ, ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ 10 ಎಸ್ಳು, ಕೊತ್ತಂಬರಿ ಸೊಪ್ಪು 1 ಹಿಡಿ, ಪುದೀನ ಸೊಪ್ಪು ಅರ್ಧ ಹಿಡಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನುಣ್ಣದಾಗಿ ರುಬ್ತೀನಿ. 1/4 ಕಪ್ಗೂ ಒಂದು ಸ್ವಲ್ಪ ಕಮ್ಮಿ ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಇವೆರಡು ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಚಕ್ಕೆ ಅರ್ಧ ಇಂಚು, ಲವಂಗ 3, ಏಲಕ್ಕಿ 1 ಮೊಗ್ಗು, ಸೋಂಪು ಒಂದು ಅರ್ಧ ಟೀ ಸ್ಪೂನ್. ಈ ಎಲ್ಲ ಸ್ಪೈಸಸ್ಗಳನ್ನು ಒಂದು 30 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಳ್ಳೆ ಘಮ ಬಿಡಕ್ಕೆ ಶುರು ಆಗಬೇಕು. ಮಸಾಲೆಗಳದೆಲ್ಲ ಒಳ್ಳೆ ಘಮ ಬರಕ್ಕೆ ಶುರು ಆಗಿದೆ. ಇವಾಗ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಸಿ ಘಮ ಹೋಗಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅವಾಗಲೇ ನಿಮಗೆ ಈ ಒಂದು ಪ್ಲೈನ್ ಪಲಾವು ತುಂಬಾ ರುಚಿಯಾಗಿ ಬರೋದು. ಈ ಮಸಾಲೆ ಎಲ್ಲ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ಇವಾಗ ನಾನು ನೆನೆಸಿಟ್ಟಿರೋವಂಥ ಅಕ್ಕಿನ ಹಾಕೊಳ್ತಾ ಇದ್ದೀನಿ. 1 ಕಪ್ಪು ಸೋನಾ ಮಸೂರಿ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ನೋಡಿ, ಯಾವುದೇ ಒಂದು ತರಕಾರಿ ಏನು ಉಪಯೋಗಿಸ್ತಾ ಇಲ್ಲ. ಪ್ಲೈನ್ ಪಲಾವ್ ಆಗಿರೋದ್ರಿಂದ ಒಂದು ಈರುಳ್ಳಿ ಕೂಡ ನಾನು ಹಾಕೊಂಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಹಾಕೋದ್ರಿಂದ ಒಂಚೂರು ಟೇಸ್ಟು. ಯಾವಾಗಲೂ ಒಂದೇ ಥರ ಪಲಾವ್ ತಿನ್ನೋದ್ರ ಬದಲು ಈ ಥರ ಒಂದ್ಸಲ ಡಿಫ್ರೆಂಟ್ ಆಗಿ ಪ್ಲೈನ್ ಆಗಿ ಪಲಾವ್ನ ಮಾಡ್ಕೊಂಡು ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಈ ಅಕ್ಕಿನ. ಅವಾಗ ಹುಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಮಸಾಲೆಗೆ ಬೇಕಾದರೆ ಇನ್ನೂ ಕಲ್ ಹೂವು, ಜಾಪತ್ರೆ, ಜಾಕಾಯಿ ಎಲ್ಲನೂ ಉಪಯೋಗಿಸ್ಕೋಬೋದು. ನಾನು ಮೈಲ್ಡ್ ಆಗಿರಲಿ ಅಂದ್ಬಿಟ್ಟು ಆದಷ್ಟು ಕಮ್ಮಿ ಮಸಾಲೆನ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ತೀನಿ. ಅಕ್ಕಿ ಹಾಕಿದ ನಂತರ ಒಂದು 2 ರಿಂದ 3 ನಿಮಿಷ ಇದನ್ನು ಕೂಡ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕೊಳ್ತೀನಿ. 2 ಕಪ್ ಅಷ್ಟು ಬಿಸಿ ನೀರು ಹಾಕೊಳ್ತಾ ಇದ್ದೀನಿ. ಆವಾಗ ಬೇಗ ನಿಮಗೆ ಕುದಿ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕುದಿ ಬರೋದಕ್ಕೆ ಶುರು ಆಗಲಿ. ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡ್ತೀನಿ. ಉಪ್ಪು ಖಾರ ಕರೆಕ್ಟ್ ಆಗಿದೆಯಾ ಅಂತ ಈ ಟೈಮಲ್ಲಿ ನೋಡ್ಕೋಬೇಕಾಗತ್ತೆ. ನೀವು ಈ ಟೈಮಲ್ಲೇ ಬೇಕಾದರೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಿಂಡಿ ಹುಳಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಆದರೆ ನಾನು ಈ ರೈಸ್ನ ಎಲ್ಲ ಕೂಗಿಸ್ಕೊಂಡು ಪಲಾವನ್ನ ನಂತರ ಹಾಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಟು ಲೋ ಫ್ಲೇಮಲ್ಲಿ 2 ರಿಂದ 3 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ನಿಂಬೆಹಣ್ಣು ಈ ಟೈಮಲ್ಲಿ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ತೀನಿ. ನಿಮಗೆ ಹುಳಿಗೆ ತಕ್ಕ ಹಾಗೆ ನೋಡ್ಬಿಟ್ಟು ನಿಂಬೆಹಣ್ಣನ್ನ ಹಿಂಡ್ಕೊಳ್ಳಿ. ನಿಧಾನವಾಗಿ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸರ್ವ್ ಮಾಡೋದಕ್ಕೆ ಪ್ಲೈನ್ ಪಲಾವ್ ಅಥವಾ ಖಾಲಿ ಪಲಾವ್ ರೆಡಿ ಇದೆ. ನೋಡಿದ್ರಲ್ಲ, ಬಿಸಿ ಬಿಸಿ ಖಾಲಿ ಪಲಾವ್ ಅಥವಾ ಪ್ಲೈನ್ ಪಲಾವ್ ಮಾಡೋದು ಎಷ್ಟು ಸುಲಭ ಅಂತ. ಯಾವಾಗಲೂ ತರಕಾರಿ ಹಾಕಿ ಪಲಾವ್ ಮಾಡೋದ್ರ ಬದಲು ಒಂದ್ಸಲ ಈ ಥರ ಪ್ಲೈನ್ ಪಲಾವ್ ಕೂಡ ಮಾಡ್ಕೊಳ್ಳಿ. ಮನೆಯಲ್ಲಿ ತರಕಾರಿ ಇಲ್ಲದೇ ಇದ್ದಾಗ ಅಥವಾ ಸಿಂಪಲ್ ಆಗಿ ಲೈಟ್ ಆಗಿರೋವಂಥ ಫುಡ್ ಬೇಕು ಅಂತ ಅಂದಾಗ ಈ ಟೈಪ್ ಪ್ಲೈನ್ ಪಲಾವ್ನ ಒಂದ್ಸಲ ಟ್ರೈ ಮಾಡಿ. ಇದ್ರ ಜೊತೆಗೆ ಮೊಸರು ಬಜ್ಜಿ ಅಥವಾ ಚಟ್ನಿ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.